ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತೀರಾ ಕ್ರಿಕೆಟ್ ಶಿವು. ಇವತ್ತಿನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಮ್ಯಾಚ್ನ ಡೇ 2 ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಸ್, ಇವತ್ತಿನ ಟೆಸ್ಟ್ ಡೇ 2ನಲ್ಲಿ ಏನಾಯ್ತಪ್ಪ ಅಂದರೆ ನಿನ್ನೆ ಆಸ್ಟ್ರೇಲಿಯಾ ಉಳಿದ ಬ್ಯಾಟ್ಸ್ಮನ್ ಅಂದರೆ ಅಲೆಕ್ಸ್ ಕ್ಯಾರಿ ಮತ್ತು ಮಿಚೆಲ್ ಸ್ಟಾರ್ಕ್ ಅವರು ಬ್ಯಾಟಿಂಗ್ ಆಡ್ತಾಯಿದ್ರು. ಆ ಬ್ಯಾಟಿಂಗ್ ಆಡಿದ್ರು, ಹಾಗೆ ನಮ್ಮ ಇಂಡಿಯಾದವ್ರ ಬ್ಯಾಟಿಂಗ್ ಗೊತ್ತು. ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಫುಲ್ ನೋಡಿ, ಆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಓಕೆನಾ? ಓಕೆ, ಬಂದ್ರೆ ಏನು, ಇವತ್ತು ಫಸ್ಟ್ ನಿನ್ನೆ ಬ್ಯಾಟ್ಸ್ಮನ್ ಅಂದರೆ ಮಿಚೆಲ್ ಸ್ಟಾರ್ಕ್, ಅಲೆಕ್ಸ್ ಕ್ಯಾರಿ ಬ್ಯಾಟಿಂಗ್ ಆಡ್ತಾಯಿದ್ರು. ನಮ್ಮ ಹರ್ಷಿತ್ ರಾಣಾ ಅವರೇನಂತೆ ಸ್ಟಾರ್ಕನ್ ವಿಕೆಟ್ ತೆಗೆದ್ರು, ಮತ್ತು ಇನ್ನೊಬ್ರು ತೆಗೆದ್ರು. ನಮ್ಮ ಬುಮ್ರಾ ಅವ್ರು 5 ಆಯ್ತು. ಬುಮ್ರಾ ಅವರು ನಮ್ಮ ಅಂದ್ರೆ ಈಗಿನ ಕಾಲದ ಒಂಥರ ಲೆಜೆಂಡ್ ಅಂತ ಹೇಳ್ಬೋದು. ಇವರು ಒಟ್ಟು ಶತಮಾನಕ್ಕೊಬ್ರು, 10 ವರ್ಷಕ್ಕೊಮ್ಮೆ, ದಶಕಕ್ಕೊಬ್ಬ ಇಂಥಸ್ತಾರ ಅಂತ ಬಾಲರ್ ಅಂತ ಹೇಳ್ಬೋದು. ಇದಕ್ಕೆ ಯಾವ ದೇಶದಾಗ ಇಂಥ ಬಾಲರ್ ಅಂತೂ ಇಲ್ಲ. ಇವ್ರ ಆ್ಯಕ್ಷನು, ಇವ್ರ ಬಾಲಿಂಗು ಎಲ್ಲಿ ಸಿಗಲ್ಲ. ಅದಕ್ಕೆ ಹೇಳ್ಬೇಕು, ಇವ್ರು ಕೈ ಮಾಡಿ ಆ್ಯಕ್ಷನ್ ನೋಡಿ ಹ್ಯಾಜಲ್ವುಡ್ ತಮ್ಮ ಮನೆಗೆ ಹೋಗಿ ಮಾತೊಳಗೆ ತಿರ್ಗಾ ಮನ್ಯಾಗ ಹ್ಯಾಂಡ್ ಬಡ್ದು ಕಳಿಸಿದ್ರೆ ಕಾಣಿಸುತ್ತೆ. ಅದಕ್ಕೆ ಒಳ್ಳೆ ಹಂಗೆ ಹೋಗ್ಲತ್ತ. ಇದಕ್ಕೆ ಅಂಜಿದ ಅವನ ಹ್ಯಾಜಲ್ವುಡ್ ಅಂಜಿದ. ಮತ್ತು ಸ್ಟಾರ್ಕ್ ನೋಡ್ರಿ ನೀವು, ಏಟ 64 ಬಾಲ್ ಆಡೇನ್ರಿ. 64 ಬಾಲಿಗೆ ಅಣ್ಣ 16 ರನ್ ನೋಡಿ ನನಗೆ ನಗು ಗೊತ್ತು ಅನ್ಕಂಡ. ಮತ್ತು ಹರ್ಷಿತ್ ರಾಣಾ ಅವರು 2 ವಿಕೆಟ್ ತೊಗೊಂಡ್ರಿ ಇವತ್ತು. ಬುಮ್ರಾ ಅವ್ರು 1 ವಿಕೆಟ್. ನೆಕ್ಸ್ಟ್ ನಮ್ಮ ಇಂಡಿಯಾದವ್ರು ಹುಲಿಗಳು ಬರ್ತಾವೆ ಬ್ಯಾಟಿಂಗ್ ಆಡ್ಲಕ್ಕ. ಎಂತಾರ ಅಂದಿರಿ ನೀವು, ಒಟ್ಟು ಈ ಕಡೆ KL ರಾಹುಲ್, ಈ ಕಡೆ ಜೈಸ್ವಾಲ್ ಪಡಲ್ಲತ್ತೆ ಬಡ್ಲಾಗ ಬಂದ್ ಕೂಡಲೇ ಚಾಲು ಮಾಡ್ತಾರೆ. ಅಂದ್ರೆ ಬಂದ ಕೂಡಲೇ ಒಂದು 4 ಓವರ್ ಕಾಯ್ಕೊಂಡು ಆಡ್ತಾರೆ. ನಂತರ 4 ಓವರ್ ಪಿಚ್ ಹಂಗೆ ಇದೈತಿ, ಮತ್ತು ಇದು ಹಂಗೈತಿ ಅಂತ ಕಾಯ್ಕೊಂಡು ಆಡ್ತಾರೆ. ಅಂದ್ರೆ ಈ ಪಿಚ್ ನೋಡ್ರೆ ನಿನ್ನೆಕ್ಕಿಂತ ಇವತ್ತು ಒಂದು ಸ್ವಲ್ಪ ಬೆಟರ್ ಆಗೈತೆ. ಅಂದ್ರೆ ನಿನ್ನೆ ಫುಲ್ ಬಾಲರ್ ಪಿಚ್, 17 ವಿಕೆಟ್ ಬಿದ್ದಿದ್ದು ನಿನ್ನೆ. ಇವತ್ತು ಒಂದು ಸ್ವಲ್ಪ ಪಿಚ್ ಒಂದು ಸ್ವಲ್ಪ ಬೆಟರ್ ಐತಿ. ಬ್ಯಾಟಿಂಗ್ ಬೆಟರ್ ಐತಿ. ಅದಕ್ಕಾರ ಇವತ್ತು ನೋಡ್ರಿ ಆಸ್ಟ್ರೇಲಿಯಾದವರು ಸ್ಟಾರ್ಕ್ ಏನಾದ್ರು ಒಯ್ಲತ್ತಿದ್ರು ಫುಲ್ ಲೌಟ್ ವಿಕೆಟ್ ತೆಗೆದು ಚಲೋ ಆಯ್ತು. ಹಂಗೆ ನಮ್ಮ ಈಗ ಬ್ಯಾಟ್ಸ್ಮನ್ಗಳು KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಬಂದರು, ಆಡಿದ್ರು. ಏನು ಹತ್ತು ಆಡಿದ್ರಿ. ಆ ಕಡೆ ಜೈಸ್ವಾಲ್ ಅವರು ಬಿಡೋರು, ಈ ಕಡೆ KL ರಾಹುಲ್ ಅವರು ಬಿಡೋರು. ಜೈಸ್ವಾಲ್ ಬಿಡೋರು, KL ರಾಹುಲ್ ಬಿಡೋರು. ಇವ್ರು ಎರಡು ಥರ ನೋಡಿ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ತಲೆ ಕರ್ಕೊಂಡು ಅವ್ರ ತಲೆ ಅರ್ಧ ಕೂದಲ ಪರಿ ಏನು ಮಾಡ್ಬೇಕಂತ ಅರ್ಥ ಆಗಿಲ್ಲ. ಆ ಕಡೆ ಇವ್ರು ವಿಕೆಟ್ ಮಿಚೆಲ್ ಸ್ಟಾರ್ಕ್ ಬಂದರು, ಮತ್ತು ಪ್ಯಾಟ್ ಕಮಿನ್ಸ್ ಬಂದರು, ಮತ್ತು ಹ್ಯಾಜಲ್ವುಡ್ ಬಂದು ಬಾಲಿಂಗ್ 3 ವಿಕೆಟ್ ಬೀಳಿಲ್ಲ. ಇವ್ರು 3 ವಿಕೆಟ್ ಬೀಳಾರ್ದಾಗ ಅಲ್ಲಿ ಲಾಸ್ಟಿಗೆ ನಮ್ಮ ತಗೊಳ್ಳೋಣ ಇವ್ರನ್ನ ಲಯನ್ ಕರ್ಕೊಂಬಂದ್ರು, ಅವ್ರಿಗೆ ವಿಕೆಟ್ ಬೀಳಿಲ್ಲ. ಏನು ಮಾಡೋದು ಅಂದ್ರೆ ಯಾರಿಗೆ ಅರ್ಥ ಇಲ್ಲ. ಆಸ್ಟ್ರೇಲಿಯಾ ಟೀಮ್ನಾಗ ಒಬ್ಬೊಬ್ರು ಮುಖ ನೋಡ್ಬೇಕು. ಹಿಂಗೆ ನೋಡ್ಲತ್ರ ಎಲ್ಲರೂ. ಪ್ಯಾಟ್ ಕಮಿನ್ಸ್ ಆದ್ರೂ ಐತೆ ಏನು ಮಾಡ್ಬೇಕು ಅನ್ನೋದು ಯಾರಿಗೆ ಅರ್ಥವಾಗ್ತಾಯಿತ್ತು. ನಮ್ಮ ಕೊಹ್ಲಿ ಅವ್ರನ್ನ ಜೂಮ್ ಹಾಕಿದ್ದೆ ಎಲ್ಲ ಟಿವಿಯವ್ರು. ಒಟ್ಟು ಹವಾ ಐತ್ರಿ ನಮ್ಮ ಕೊಹ್ಲಿ ಕಾಕಾರ್ದು. ಫುಲ್ ಹವಾ ಅಂದ್ರೆ ಹವಾ. ಅದಕ್ಕೆ ಮತ್ತೆ ಟಿಲ್ಲರ್ ಜೂಮ್ ಮಾಡ್ತಾರನ್ರಿ ಅವ್ರನ್ನ. ಮತ್ತೇನು ನೆಕ್ಸ್ಟ್ ನಮ್ಮ KL ರಾಹುಲ್ ಅವರು ಒಂದು 60 ಆಡಿದ್ರು. ಮತ್ತು ಜೈಸ್ವಾಲ್ ಸೆಂಚುರಿ ಬಂದಾರ. ಸೆಂಚುರಿ ಆಗ್ಬೇಕ್ರಿ ಜೈಸ್ವಾಲ್ ಅವ್ರದ್ದು. ಇದಕ್ಕೆ ಆಸ್ಟ್ರೇಲಿಯಾದ ಫಸ್ಟ್ ಸೆಂಚುರಿ ಆಕೈತಿ. ಅವ್ರು ಆಗ್ಬೇಕಂತ ನಾನು ಆಶಿಸ್ತೇನೆ. ಅವ್ರು ಹೊಡಿತಾರಂತ ನಾನು ಅನ್ಕೊಂಡಿನಿ. ಮತ್ತು KL ರಾಹುಲ್ ಅವ್ರನ್ನ ಶತಕ ಹೊಡಿಬೇಕು. ಇದಕ್ಕೆ ಭಾಳ ದಿವಸ ಆಯಿತು, 1 ವರ್ಷ ಸೇಫ್ ಆತ್ ಕಾಣಿಸಿದ್ರು ಅವ್ರು. KL ರಾಹುಲ್ ಅವ್ರು ಸೆಂಚುರಿ ಹೊಡಿಲಾರ್ದೆ ಹೊಡಿಬೇಕ್ರಿ. ಹೊಡಿದ್ರೆ ಮಜಾ ಇರುತ್ತೆ ಈ ಟೆಸ್ಟ್ ಮ್ಯಾಚ್. ಅವ್ರು 1 ಇನ್ನಿಂಗ್ಸ್ನ ಜಿಗಿದಾಡ್ರ ನಮ್ಮವ್ರು ಹೊಳ್ಳಿ ತಿರ್ಗಿಸಿಡ್ಲಾತಾರೆ. ಒಟ್ಟು ಈಗ ಬರೋಬ್ಬರಿ ಆಟ ಇದು ಕರೆ BGT ಅಂದ್ರೆ ಇಲ್ಲಿ ಹತ್ಕೊಂಡು ಉರ್ಲಾತೈತಿ BGT. ಇದು ಅಂದ್ರೆ ನಮ್ಮ ಇಂಡಿಯಾ ಅಂದ್ರೆ ಬೌನ್ಸ್ ಬ್ಯಾಂಕ್ ಆಗಿ ಕಮ್ ಬ್ಯಾಕ್ ಆಗಿ ಅವ್ರಿಗೆ ಹೊಡೆದಿದ್ದು ಇದು ಬೆಂಕಿ ಆಡ್ರಿ ಇವತ್ತು ರೀ. ಅವ್ರೊಂದು 60, ಇವ್ರೊಂದು 80. ಈಗ ಇನ್ನೊಂದು 21 ರನ್ ಹೊಡೆದ್ರೆ ರೆಕಾರ್ಡ ಮುರಿತಾರೆ. ಯಾರ್ದು ಸೆಹ್ವಾಗ್ ಅವರು ಮತ್ತು ಸುನಿಲ್ ಗವಾಸ್ಕರ್ ಆಡಿದ ರೆಕಾರ್ಡ ಮುರಿದೋಗಿರ್ತಾರೆ ಇವರು. ಅವ್ರು 191 ಐತಿ, ಇವ್ರು 171 ಐತಿ. ಇನ್ನೊಂದು 21 ರನ್ ಹೊಡೆದ್ರೆ ಅವ್ರು ರೆಕಾರ್ಡ್ ಮುರಿದು ಇವರು ನ್ಯೂ ರೆಕಾರ್ಡ್ ಆಕತಿ. ಹಂಗ ಅಲ್ಲಿ ಇವರು ನಾಳೆನೂ ಪೂರ ಆಡಿ ಒಂದು 280, 300 ರನ್ ಟಾರ್ಗೆಟ್ ಕೊಟ್ರೆ ಅವ್ರಿಗೆ ಕಷ್ಟ ಆಕೈತಿ. ಅವ್ರನ್ನ ಪಟ ನಮ್ಮ ಸಿರಾಜ್ ಭಯ್ಯ, ಬುಮ್ರಾ, ಹರ್ಷಿತ್ ರಾಣಾ ವಿಕೆಟ್ ತೆಗೆದು ಎಲ್ಲ ಈ ಪ್ರಶ್ನೆ 4 ದಿನದಾಗ ಮುಕ್ತಾಯ ಮಾಡಿ ಎಲ್ಲ ನಮ್ಮ ಇಂಡಿಯಾ ಗೆಲ್ತೈತೆ ನಾನು ಅನ್ಕೋತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಹಂಗೆ ಎಲ್ಲರಿಗೂ ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋಗೆ ಸಿಗೋಣ. ಎಲ್ಲರಿಗೆ ನಮಸ್ಕಾರ. ಓಕೆ.